ಗಿನ್ನ ಮಾಡೋದು ಇಷ್ಟೊಂದು ಸುಲಭನಾ? ಸರಳ ವಿಧಾನದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇವತ್ತು ಹಸು ಕರು ಹಾಕಿತ್ತು, ಅದರದ ಹಾಲು ಕೊಟ್ಟಿದ್ರು. ಇದರಿಂದನೇ ಗಿನ್ನ ಮಾಡೋದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಸ್ಪೆಷಲ್ ಇದು. ಆಕಳು ಅಥವಾ ಆಡು ಎಮ್ಮೆ ಈ ಥರ ಏನಾದರೂ ಕರು ಹಾಕಿತ್ತಂದ್ರೆ ಎಲ್ಲರ ಮನೇಲಿ ಇದ್ದೇ ಇರ್ತೈತಿ. ಏನು ಬೇಕಂದ್ರೆ ಇದಕ್ಕೆ ಹಾಲು ರೀ, ಹಸುವಿನ ಹಾಲು, ಸಕ್ಕರೆ, ಬೇಕಂದ್ರೆ ಏಲಕ್ಕಿ ತೊಗೋಬೋದು. ನಾವು ಏಲಕ್ಕಿನ ನನಗೆ ಏಲಕ್ಕಿ ಇಷ್ಟ ಆಗಂಗಿಲ್ಲ, ನಮ್ಮ ಮನೇಲಿ ಯಾರೂ ತಿನ್ನಂಗಿಲ್ಲ ಇದನ್ನು, ನಾನು ಮಾತ್ರ ತಿಂತೀನಿ. ಅದಕ್ಕೆ ನನಗೆ ಏಲಕ್ಕಿ ಯಾಕೋ ಇಷ್ಟ ಆಗೋದಿಲ್ಲ. ಈ ಕಡೆ ಸೈಡ್ ಬೊಗೋನಿಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿನಿ. ನೀರ ಕುದಿಲಾಕತ್ತನ ಸ್ನೇಹಿತರೆ. ಇದ್ರ ಮೇಲ್ಗಡೆ ಇದೇನು ತಟ್ಟೆಯಲ್ಲಿ ಹಾಲು ಸುರ್ಕೊಂಡು, ಹಾಲು ಸುರಿಬೇಕು ನೋಡ್ರಿ. ಹಾಲು ಸುರುವಿ ಅದ್ರ ಮೇಲ್ಗಡೆ ಸಕ್ಕರೆ ಹಾಕಿಬಿಟ್ಟು, ಕೆಂಪದವ್ರಿ ಹಸುವಿನ ಹಾಲಲ್ಲ, ಕೆಂಪಿರ್ತಾವ್ರಿ. ಫಸ್ಟಿಗೆ ಗಿಪ್ಪದ ಹಾಲು ಅಂತೀವ್ರಿ. ಈ ಥರ ಗಿಪ್ಪದ ಹಾಲು ಎಲ್ಲ ಹಸು ಆಕಳು ಈ ಥರ ಪ್ಲೇಟಲ್ಲಿ ಹಾಕಿಬಿಟ್ಟು ಎಲ್ಲನೂ ಸುರ್ಕೋಬೇಕ್ರಿ ಸ್ನೇಹಿತರೆ. ಇದಕ್ಕೆ ಸಕ್ಕರೆ ಕರಗುವರೆಗೂ ಅದನ್ನು ಒಂದು ಸ್ಪೂನ್ ತೊಗೊಂಡು ಕೈಯಾಡಿಸ್ಬೇಕು ನೋಡ್ರಿ. ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹಿಂದೆ ಮುಂದೆ ಆಗ್ತೈತಿ ವಿಡಿಯೋಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಬರ್ತೈತೆ ಅಂತ. ನಿಮಗೂ ಶೇರ್ ಮಾಡಬೇಕು ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಎಲ್ಲೋ ಕೇಳಿರೋದು ನಾನಂತರೂ ನೋಡೇ ಇಲ್ಲ ರೀ ಇದನ್ನು ಮಾಡೋದು. ಆದರೂ ತಿಂದಿದ್ದೀನಿ ಕರೆ, ಮಾಡೋದು ಮಾತ್ರ ನೋಡಿದ್ದಿಲ್ಲ ನೋಡಿ. ಸಕ್ಕರೆ ಹಾಕಿಬಿಟ್ಟು ಸ್ಪೂನ್ಲೆ ಇದು ಸಕ್ಕರೆ ಕರಗುವರೆಗೂ ಕೈಯಾಡಿಸ್ಬೇಕು ಸ್ನೇಹಿತರೆ. ಇದನ್ನು ಕೈಯಾಡಿಸಿ ಮ್ಯಾಲ್ಗಡೆ ಏಲಕ್ಕಿ ಕೂಡ ಹಾಕ್ತಾರೆ. ನಾನು ಏಲಕ್ಕಿ ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಏಲಕ್ಕಿ ಬೇಕಾದ್ರೆ ಹಾಕ್ಕೋಬೋದು. ಈ ಥರ ಕೈಯಾಡಿಸ್ಕೊಂಡು ಇದನ್ನು ತಿನ್ನೋದ್ರಿಂದ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಮತ್ತು ಒಬ್ಬೊಬ್ರಿಗೆ ಇದನ್ನು ತಿನ್ನೋಣ ಒಂಥರ ಹೊಟ್ಟೆ ನೋವು ಬಂದಂಗೆ ಮತ್ತು ಹೈತಿಗೆದ್ದಂಗೆ ಈ ಥರ ಆಗ್ತಿರ್ತೈತಿ. ಅವ್ರು ಯಾರೂ ತಿನ್ನಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಇದನ್ನು ತಿನ್ನೋದು ಬರೀ, ಇಲ್ಲಾಂದ್ರೆ ಒತ್ತಾಯಪೂರ್ವಕವಾಗಿ ತಿನ್ನಕ್ಕೆ ಹೋಗ್ಬಾರ್ದ್ರಿ. ಇದರಿಂದ ಸೈಡ್ ಎಫೆಕ್ಟ್ ಐತಿ ಸ್ನೇಹಿತರೆ. ಯಾಕಂದ್ರೆ ಇದು ಅಂತೂ ಸಿಗೋದಂತೂ ಕಠಿಣ ಐತೆ ಕರೆ ರೀ. ಒಬ್ಬೊಬ್ರಿಗೆ ಆಗಿ ಬರೋಂಗಿಲ್ಲ. ಯಾಕಂದ್ರೆ ನಮ್ಮ ಮನೆ ಒಳಗಡೆ ಯಾರೂ ತಿನ್ನಂಗಿಲ್ಲ. ನನ್ನ ಮಗನಿಗೆ ಹೈತಿಗತ್ತಾವ, ನಮ್ಮ ಯಜಮಾನ್ರು ತಿಂದರು ಅವ್ರಿಗೆ ಹೈತಿಗತ್ತಾವ. ಅದೇ ಒಂದು ಕಾರಣಕ್ಕೆ ನಿಮ್ಗೆ ಹೇಳಕತ್ತೀನಿ. ಯಾರೋ ಒಬ್ರು ಕೊಟ್ಟರು ನಮ್ಗೆ, ಯಾವಾಗಾದ್ರೂ ನಿಮ್ಗೆ ಏನೂ ಆಗಲಿಲ್ಲ, ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ ಅಂದ್ರೆ ತಿನ್ಬೋದು. ನನಗಂತೂ ಇದನ್ನು ತಿಂದರೆ ಏನೂ ಆಗಂಗಿಲ್ಲ. ಬಹಳ ಇಷ್ಟ ಸ್ನೇಹಿತರೆ ನನಗಿದು ಗಿನ್ನ ಅಂದರೆ ಬಹಳ ಇಷ್ಟ. ನಮ್ಮ ಆಡು ಮರಿ ಹಾಕ್ತಂದ್ರೆ ನಮ್ಮ ಆಡಿಂದು 2 ದಿನ ಅಂತೂ ಮಾಡಿ ತಿಂತೀನಿ ನಾನು. ಇವಾಗ ನೋಡಿ ತಟ್ಟೆಯಲ್ಲಿ ಇದೆಲ್ಲ ಸಕ್ಕರೆ ಕರಿತು ಹಾಲಿಂದ. ಈ ಮ್ಯಾಲ್ಗಡೆ ಅದೇನು ಮುಚ್ಚಿದೆ ನೀರು ಕುದಿಯಕ್ಕೆ ಇಟ್ಟಿದ್ದಿಲ್ಲ ಅದರೊಳಗಡೆನೆ ಇಟ್ಟು ಇನ್ನೊಂದು ಸಲ ಕೈಯಾಡ್ಸಕತ್ತೀನಿ ಸ್ನೇಹಿತರೆ. ಬಿಸಿಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಏನಾದರೂ ಕೆಳಗಡೆ ಉಳಿದಿತ್ತಂದ್ರೆ ಕರಗ್ತೈತೆ ಅಂದ್ಕೊಂಡು ಕೈಯಾಡ್ಸಕತ್ತೀನಿ. ಸಕ್ಕರೆ ಪೂರ ಕರಗುವರೆಗಿನ ಇದು ಮಾಡಿ ಇದ್ರ ಮೇಲ್ಗಡೆ ಇನ್ನೊಂದು ದೊಡ್ಡದಾದಂಥ ತಟ್ಟೆ ತೊಗೊಂಡು ಮುಚ್ಚಿಬಿಡ್ಬೇಕ್ರಿ. ಇದ್ರ ಸೈಜ್ ಬಿಟ್ಟು ಬೇರೆ ದೊಡ್ಡ ತೊಗೊಂಡು. ಟೇಸ್ಟ್ ಅಂತೂ ಸೂಪರ್ ಇರ್ತೈತೆ ರೀ. ಇದು ಗಿನ್ನ ಹಾಗೆ ಕೂಡ ಸಕ್ಕರೆ ಹಾಕಿ ಅಳಸ್ ಹಾಕಿ ಕೂಡ ಮಾಡ್ತಾರೆ. ನಾನು ಹಾಕಿ ಜಾಸ್ತಿ ಮಾಡಿರೋದು ಅದೇ ಥರ. ಇದು ಫಸ್ಟ್ ಟೈಮ್ ಜಾಸ್ತಿ ಅವರು ಆಕಳ್ದನ್ನ ಒಂದು ಸ್ವಲ್ಪ ಹಸುವಿಂದಂದ್ರೆ ಗಟ್ಟಿ ಆಗ್ತೈತೆ ರೀ, ಹಾಲು ಗಟ್ಟಿ ಇರ್ತಾವೆ. ಹಾಗೆ ಮತ್ತು ಆಡುಗಳದಾದ್ರೆ ಒಂದು ಸ್ವಲ್ಪ ತಿಳು ಇರ್ತೈತಿ ಹಾಲು. ಅದಕ್ಕೋಸ್ಕರ ಹಸುವಿಂದ ನೋಡಬೇಕು. ಇವತ್ತು ನನ್ನ ವೀಕ್ಷಕರಿಗೂ ತೋರಿಸ್ಬೇಕು, ವ್ಯೂವರ್ಸಿಗೆ ತೋರಿಸ್ಬೇಕು ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿ. ಈ ಥರ ತಟ್ಟೆ ಮುಚ್ಚಿಬಿಟ್ಟು ನೋಡ್ತಾ ಇದ್ದೀನಿ. ಪದೇ ಗಟ್ಟಿ ಆಗ್ತಾ ಇದ್ದೀನಿ. ಫುಲ್ ಒಂದು ಬೊಗೋಣಿ ನೀರು ಫುಲ್ ಖಾಲಿ ಆಯಿತು ಸ್ನೇಹಿತರೆ. ಆದರೆ ಗಟ್ಟಿ, ಯಾಕಂದ್ರೆ ಅವರು ನಮ್ಮ ಮನೆ ಒಳಗಡೆ ಮಾಡಿದ್ದೀವಿ ಅಂದ್ರೆ ನೀರು ಹಾಕಂಗಿಲ್ಲ. ಈಗ ಬೇರೆದವ್ರ ಮನೆಯಿಂದ ಕೊಟ್ಟಿದ್ರೆ ಒಂದು ಸ್ವಲ್ಪ ಹಾಲಲ್ಲಿ ನೀರು ಮಿಕ್ಸ್ ಮಾಡ್ಯಾರ ಅನ್ಕೋತೀನಿ. ಯಾಕಂದ್ರೆ ಜಲ್ದಿ ಅದು ಗಟ್ಟಿ ಆಗ್ತಾ ಇಲ್ಲ. ನೀರೆಲ್ಲ ಅಟ್ಟಿಸ್ಬೇಕಿರಲಿ ಅದರೊಳಗಡೆದು. ನೀರೆಲ್ಲ ಅಟ್ಸೋವರೆಗೆ ನಾವು ಕುದಿಸ್ಬೇಕಾಗ್ತೈತಿ. ಕೆಳಗಡೆ ಬೊಗೋನಿ ಒಳಗಿನ ನೀರೆಲ್ಲ ಖಾಲಿ ಆಗುವವರೆಗೆಲ್ಲ ಸ್ನೇಹಿತರೆ, ಈ ಹಾಲಲ್ಲಿರುವ ನೀರು ಪೂರ ಎಲ್ಲ ನೀರಿನ ಅಂಶ ಹೋಗಿ ಹಾಲಿಂದ ಗಟ್ಟಿ ಕೆನೆ ಥರ ಅದೇನು ಇದು ಬರ್ತೈತಲ್ಲ ಆ ಥರ ಬಂದಾಗ ಮಾತ್ರ ಇದು ಗಿನ್ನ ತಯಾರಾಗ್ತೈತೆ ನೋಡಿ ಸ್ನೇಹಿತರೆ. ಆಲ್ಮೋಸ್ಟ್ ಇವಾಗ ಆಗಿದೆ. ಇನ್ನೊಂದು ಸ್ವಲ್ಪ ನೀರು ಕಾಣ್ತಾ ಇದೆ. ನಾನು ಅದೇ ಸ್ಪೂನ್ಲೇನ ಚೌಕ ಆಕಾರವಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಇದು ಪೂರ್ಣ ಮುಗಿಯುವಾಗ ನೋಡು ಇನ್ನೊಂದು ಸ್ವಲ್ಪ ನೀರಿದೆ ನೋಡಿ ಕೆಳಗಡೆ. ಇದು ನೀರು ಕೂಡ ಹೋಗಬೇಕು ಸ್ನೇಹಿತರೆ. ಇದು ಹೋಯ್ತಂದ್ರೆ ಗಟ್ಟಿಯಾಗಿ ಬರ್ತೈತಿ, ಇಲ್ಲಾಂದ್ರೆ ಮಿದು ಈ ಥರ ಮಿದು ಆಗಿರ್ತೈತಿ ನೋಡ್ರಿ ಅಷ್ಟೇ. ಇದು ಸೂಪರ್ ರೀ. 2-3 ದಿನ 4 ದಿನ ಇಟ್ಟರು ಏನೂ ಆಗಂಗಿಲ್ಲ. ಆದರೆ ನೀರಿನ ಅಂಶ ಇತ್ತಂದ್ರೆ ಸ್ವಲ್ಪ ಮೆತ್ತಗಾಗಬಾರ್ದು. ಇದು
ಮೆತ್ತಗಾಯ್ತಂದ್ರೆ ತಡಿತೈತಿಲ್ಲೋ ಗೊತ್ತಿಲ್ಲ, ಆದರೆ ಗಟ್ಟಿ ಆದ್ರೆ ತಡಿತೈತಿ ನೋಡಿ. ನೀರು ಕಾಣ್ತಾ ಇದ್ದಾವೆ ಸ್ನೇಹಿತರೆ. ಇನ್ನು ಸುಮಾರು 1.5 ತಾಸು ಇದನ್ನು ಕುದಿಸಿದೆ ನಾನು. 1.5 ತಾಸು. ಟೇಸ್ಟ್ ಅಂದರೂ ಸೂಪರ್ ಐತೆ ಅಂತೇಳಿ ತೋರಿಸ್ತೇನೆ. ನನಗಂತೂ ಇಷ್ಟ ಭಾಳ ಸ್ನೇಹಿತರೆ. ನಿಮಗೆ ಯಾರಿಗಾದ್ರೂ ಇಷ್ಟ ಗಿನ್ನ ಅನ್ನೋದು ಕಮೆಂಟ್ ಮಾಡಿ. ಬರ್ರಿ ಈ ರೆಸಿಪಿ ಹೆಂಗೆ ಅನ್ಸಿತ್ತಂದ್ರೆ ಹೇಳಿ ಕಮೆಂಟ್ ಮಾಡಿ. ಯಾರಾದರೂ ತಿಂದಿದ್ರಂದ್ರೆ ಅವರು ಕೂಡ ಕಮೆಂಟ್ ಮಾಡಿ. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಇದೇ ಥರ ರೆಸಿಪಿ ಏನಾದರೂ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ, ಮತ್ತು ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ವಿಡಿಯೋದೊಂದಿಗೆ. ಇಲ್ಲಿವರೆಗೆ ನೋಡಿದ್ದಕ್ಕೆ